ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2022ರಲ್ಲಿ ತೆರೆಕಂಡ ಕ್ರ್ಯಾಕ್ಟ್ ಎಂಬ ಥಾಯ್ ಭಾಷೆಯ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು ನ್ಯೂಯಾರ್ಕ್ನಲ್ಲಿ. ಆಗ ನಾವು ರೂಜಾ ಎಂಬ ಮಹಿಳೆಯನ್ನು ನೋಡ್ತೀವಿ. ಹಾಗೆಯೇ ನಮಗೆ ಅವಳ ಮಗಳಾದ ರೇಚಲ್ ಎಂಬಾಕೆ ಪರಿಚಯವಾಗ್ತಾಳೆ. ಸ್ನೇಹಿತರೆ, ರೂಜಾ ಅಮೇರಿಕನ್ ವ್ಯಕ್ತಿಯನ್ನೇ ಮದುವೆಯಾಗಿರ್ತಾಳೆ. ಆದರೆ ಆತ ರೂಜಾ ಜೊತೆ ಈಗ ಇರುವುದಿಲ್ಲ. ಹಾಗಾಗಿ ರೂಜಾ ಒಬ್ಬಳೇ ರೇಚಲ್ನನ್ನು ಸಾಕುತ್ತಿರುತ್ತಾಳೆ. ಆದರೆ ರೇಚಲ್ಗೆ ಕಣ್ಣಿನ ತೊಂದರೆ ಇರುತ್ತದೆ. ಅದರಿಂದ ರೇಚಲ್ಗೆ ಸರಿಯಾಗಿ ಕಣ್ಣು ಕಾಣುತ್ತಿರುವುದಿಲ್ಲ. ಅವಳ ಕಣ್ಣಿನ ಆಪರೇಷನ್ಗಾಗಿ ದುಡ್ಡನ್ನು ಹೊಂದಿಸಲು ರೂಜಾ ಕಷ್ಟಪಡುತ್ತಿರುತ್ತಾಳೆ. ಈ ಸಮಯದಲ್ಲಿ ಅಲ್ಲಿಗೆ ರೂಜಾಳ ತಂದೆಯ ಸ್ನೇಹಿತನಾದ ವೈಚ ಎಂಬಾತ ಅವಳ ಮನೆಯನ್ನು ಪತ್ತೆ ಮಾಡಿಕೊಂಡು ಬರುತ್ತಾನೆ. ಅವನೇಳುವುದೇನೆಂದರೆ, ನೀನು ಈ ಕೂಡಲೇ ಥಾಯ್ಲೆಂಡ್ಗೆ ಬರಬೇಕು. ನಿನ್ನ ತಂದೆಯ ಡೆತ್ ಆಗಿದೆ. ಹಾಗೆಯೇ ನಿನ್ನಿಂದ ಒಂದು ಕೆಲಸ ಆಗಬೇಕು. ಹಾಗಾಗಿ ನೀನು ಥಾಯ್ಲೆಂಡ್ಗೆ ಬರಬೇಕು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ನಂತರ ರೂಜಾ ಮಲಗಿರುವಾಗ ತನ್ನ ಮಗಳ ಜಾಗದಲ್ಲಿ ಅವಳಿಗೆ ಒಬ್ಬಳು ಭಯಾನಕವಾಗಿರುವ ವಯಸ್ಸಾದ ಮಹಿಳೆ ಕಾಣ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತದೆ ತಾನು ಕಂಡಿದ್ದು ಒಂದು ಕೆಟ್ಟ ಕನಸು ಎಂದು. ಹೀಗೆ ರೂಜಾ ವೈಚ ಹೇಳಿದಂತೆ ಥಾಯ್ಲೆಂಡ್ನಲ್ಲಿರುವ ತನ್ನ ಮನೆಗೆ ಬರ್ತಾಳೆ. ಹೀಗೆ ತನ್ನ ಮನೆಗೆ ಬಂದ ರೂಜಾ ಮೊದಲು ತನ್ನ ತಾಯಿಯ ಫೋಟೋ ನೋಡಿ ತುಂಬ ನೊಂದುಕೊಳ್ತಾಳೆ. ಏಕೆಂದರೆ ರೂಜಾಳ ತಾಯಿ ಕೂಡ ಬದುಕಿರುವುದಿಲ್ಲ. ಹೀಗೆ ರೇಚಲ್ ಮನೆಯನ್ನು ನೋಡುತ್ತಾ ಒಂದು ರೂಮ್ಗೆ ಹೋದಾಗ ರೂಜಾ ಕೂಡ ಅಲ್ಲಿಗೆ ಹೋಗ್ತಾಳೆ. ಆಗ ಅವಳಿಗೆ ಅಲ್ಲಿ ತನ್ನ ಫ್ಯಾಮಿಲಿ ಫೋಟೋ ಕಾಣುತ್ತದೆ. ಆದರೆ ಅದನ್ನು ನೋಡಿದ ರೂಜಾಗೆ ಯಾವ ತರಹದ ಸಂತೋಷವೂ ಆಗುವುದಿಲ್ಲ. ಆಗ ಅವರ ಬಳಿ ದಾ ಎಂಬ ಮಹಿಳೆ ಬರ್ತಾಳೆ. ಸ್ನೇಹಿತರೆ, ಚಿಕ್ಕ ವಯಸ್ಸಿನಲ್ಲಿ ಈ ದಾನಿ ರೂಜಾಳನ್ನು ನೋಡಿಕೊಳ್ಳುತ್ತಿದ್ದದ್ದು. ಈಗ ಈಕೆ ರೇಚಲ್ನನ್ನು ನೋಡಿಕೊಳ್ಳಲು ಮುಂದಾಗ್ತಾಳೆ. ಆಗ ವೈಚಾಯ್ ರೂಜಾಳನ್ನು ಕರೆದುಕೊಂಡು ಅವಳ ತಂದೆಯ ಆರ್ಟ್ ಸ್ಟುಡಿಯೋಗೆ ಹೋಗ್ತಾನೆ. ಆಗ ವೈಚಾಯ್ ಅಲ್ಲಿದ್ದ ರೂಜಾ ತಂದೆ ಬರೆದಿರುವ 2 ಪೇಂಟಿಂಗ್ ಅನ್ನು ತೋರಿಸಿ ಅವಳಿಗೆ ಹೀಗೆ ಹೇಳ್ತಾನೆ, ಈ 2 ಪೇಂಟಿಂಗ್ ಮಾಡಿರುವುದು ನಿನ್ನ ತಂದೆ, ಅದು ಕೂಡ 20 ವರ್ಷದ ಹಿಂದೆ. ಇದರಲ್ಲಿ ಒಂದು ಪೇಂಟಿಂಗ್ ಹಲವಾರು ಮಿಲಿಯನ್ಗೆ ಸೇಲ್ ಆಯಿತು. ಆದರೆ ಇದನ್ನು ಖರೀದಿಸಿದ ವ್ಯಕ್ತಿ ತನ್ನ ಫ್ಯಾಮಿಲಿಯವರನ್ನೆಲ್ಲ ಕೊಂದು ನಂತರ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತ. ಆದರೆ ಸಾಯುವುದಕ್ಕಿಂತ ಮುಂಚೆ ಆ ಪೇಂಟಿಂಗ್ನ ಮುಂದೆ ಒಂದು ನೋಟ್ ಬರೆದಿದ್ದ. ಅದೇನೆಂದರೆ, ನಿನ್ನನ್ನು ಸೃಷ್ಟಿ ಮಾಡಿದವರ ಬಳಿಯೇ ನಿನ್ನನ್ನು ಕಳಿಸುತ್ತೇನೆ ಎಂದು ಇತ್ತು. ಹಾಗಾಗಿ ಈ ಪೇಂಟಿಂಗ್ ಫ್ರೀಯಾಗಿ ಪುನಃ ನಮ್ಮ ಸ್ಟುಡಿಯೋಗೇನೆ ಬಂದಿದೆ. ಹಾಗಾಗಿ ಈ 2 ಪೇಂಟಿಂಗ್ ಅನ್ನು ಖರೀದಿಸಲು ಮತ್ತೊಬ್ಬ ಶ್ರೀಮಂತ ವ್ಯಕ್ತಿ ಬಂದಿದ್ದಾನೆ. ಅವನಿಗೆ ಇದನ್ನು ಮಾರಲು ನಿನ್ನ ಪರ್ಮಿಷನ್ ಬೇಕು ಎಂದಾಗ ರೂಜಾ ಅದನ್ನು ಮಾರಲು ಪರ್ಮಿಷನ್ ಕೊಡುತ್ತಾಳೆ. ಆಗ ವೈಚಾಯ್, ಈ ಪೇಂಟಿಂಗ್ನಲ್ಲಿ ಕೆಲ ಕ್ರ್ಯಾಕ್ಗಳಿವೆ, ಅದನ್ನು ಸರಿ ಮಾಡಲು ನನ್ನ ಮಗ ಟಿಮ್ನನ್ನು ಬರಲು ಹೇಳಿರುವೆ. ಅವನು ಕೂಡ ಇಂತಹ ಪೇಂಟಿಂಗ್ ಮಾಡುವವನೇ. ಈ ಪೇಂಟಿಂಗ್ ಅನ್ನು ಅವನಿಂದ ಸರಿ ಮಾಡಿಸುವುದು ನಿನ್ನ ಜವಾಬ್ದಾರಿ ಎಂದು ಹೇಳ್ತಾನೆ. ಇತ್ತ ರೇಚಲ್ ಬಳಿ ಯಾರೋ ಒಂದು ಕೆಂಪು ಬಣ್ಣದ ಸ್ಕಾರ್ಫ್ ಅನ್ನು ತಂದು ಕೊಡ್ತಾರೆ. ಇದನ್ನು ಕೊಟ್ಟವರು ಯಾರು ಎಂದು ನೋಡಿದರೆ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಆಗ ಅವಳ ಬಳಿ ಇರುವ ಸ್ಕಾರ್ಫ್ ಅನ್ನು ನೋಡಿದ ದಾಗೆ ತುಂಬ ಗಾಬರಿಯಾಗುತ್ತದೆ. ಇದು ನಿನ್ನ ಬಳಿ ಹೇಗೆ ಬಂತು? ನಿನ್ನ ಬಳಿ ಇದರಬಾರದು, ಕೊಡು ಎಂದು ಕೇಳಿ ಅವಳಿಂದ ಅದನ್ನು ತೆಗೆದುಕೊಳ್ತಾಳೆ. ಹೀಗೆದ್ದ ರಾತ್ರಿ ಸಮಯದಲ್ಲಿ ಒಂದು ಜಾಗದಲ್ಲಿರುವ ಹಳೆ ಮನೆಗೆ ಹೋಗಿ ಆ ಸ್ಕಾರ್ಫ್ ಅನ್ನು ಯಾರು ವಾಸವಿರದ ಮನೆಗೆ ಕಟ್ಟಿ, ದಯವಿಟ್ಟು ಅವರಿಗೆ ತೊಂದರೆ ಕೊಡಬೇಡ, ಅವರಿಂದ ದೂರವಿರು ಎಂದಾಗ ಅವಳಿಗೆ ಅಲ್ಲಿನ ಕಿಟಕಿಯಲ್ಲಿ ಯಾರದೋ ಕೈ ಕಾಣುತ್ತದೆ. ಅದನ್ನು ನೋಡಿದಾಗೆ ತುಂಬ ಭಯವಾಗಿ ಅಲ್ಲಿಂದ ಹೋಗಲು ನೋಡಿದಾಗ ಅವಳ ಕಾಲನ್ನು ಆ ಸ್ಕಾರ್ಫ್ ಲಾಕ್ ಮಾಡಿಕೊಳ್ಳುತ್ತದೆ. ಆಗ ದಾ ಜೋರಾಗಿ ಕಿರುಚಿದಾಗ ಸೀನ್ ಚೇಂಜ್ ಆಗಿ ಈ ಸೀನ್ನಲ್ಲಿ ಮನೆಯಲ್ಲಿರುವ ರೂಜಾ ಹಾಗೂ ರೇಚಲ್ ಕಾಣ್ತಾರೆ. ಆಗ ರೇಚಲ್, ನಾನು ಕೂಡ ತಾತ ಮಾಡಿರುವ ಪೇಂಟಿಂಗ್ ನೋಡಬೇಕು ಎಂದಾಗ ರೂಜಾ ಹೇಳ್ತಾಳೆ, ಅದು ನೋಡಲು ತುಂಬ ಭಯಾನಕವಾಗಿದೆ. ಅದನ್ನು ನೋಡಿದರೆ ನಿನಗೆ ಕೆಟ್ಟ ಕನಸು ಬೀಳುತ್ತದೆ, ಬೇಡವೆಂದು ಅವಳಿಗೆ ಹೇಳ್ತಾಳೆ. ರಾತ್ರಿ ಸಮಯದಲ್ಲಿ ರೂಜಾ ತನ್ನ ಅಮ್ಮನ ಜೊತೆಗಿನ ಹಳೆಯ ಘಟನೆಗಳನ್ನೆಲ್ಲ ನೆನಪಿಸಿಕೊಂಡು ತುಂಬ ಅಳುತ್ತಾಳೆ. ಆಗ ರೇಚಲ್ ತನ್ನ ಅಮ್ಮನಿಗೆ ಅಳಬೇಡವೆಂದು ಸಮಾಧಾನ ಮಾಡ್ತಾಳೆ.
ಹೀಗೆ ರಾತ್ರಿ ರೋಜಾ ಮಲಗಿರುವಾಗ ಪಕ್ಕದಲ್ಲಿಯೇ ಮಲಗಿದ್ದ ತನ್ನ ಮಗಳು ಕಾಣದಂತೆಯೂ ಆಗ ಕಂಡ ಅವಳ ಮಗಳ ಮೇಲೆ ಒಂದು ಗೋಸ್ಟ್ ದಾಳಿ ಮಾಡಿದಂತೆಯೂ ಕೆಟ್ಟ ಕನಸು ಬೀಳುತ್ತದೆ. ಆಗ ರೋಜಾ ಮೊದಲು ಆ ಪೇಂಟಿಂಗ್ ಹಾಗೂ ಈ ಮನೆಯನ್ನು ಮಾರಿ ಎಲ್ಲಿಂದ ಬೇಗ ಹೋಗಬೇಕು ಎಂದು ಯೋಚನೆ ಮಾಡ್ತಾಳೆ. ಹೀಗೆ ಬೆಳಿಗ್ಗೆ ಎದ್ದಾಗಲೂ ರೋಜಾಗೆ ರೇಚಲ್ ಕಾಣುವುದೇ ಇಲ್ಲ. ಆಗ ಗಾಬರಿಯಾದ ರೋಜಾ ಅವಳನ್ನು ಎಲ್ಲ ಕಡೆಯೂ ಹುಡುಕಾಡ್ತಾಳೆ. ಎಷ್ಟೇ ಹುಡುಕಿದರೂ ಅವಳಿಗೆ ರೇಚಲ್ ಸಿಗುವುದಿಲ್ಲ. ಆಗ ದಾ ಹಾಗೂ ರೋಜಾ ಇಬ್ಬರು ಒಂದೊಂದು ಕಡೆ ಹುಡುಕಾಡ್ತಾರೆ. ಇತ್ತ ರೋಜಾ ರೇಚಲ್ ಏನಾದರೂ ಆರ್ಟ್ ಸ್ಟುಡಿಯೋದಲ್ಲಿರಬಹುದಾ ಎಂದು ಚೆಕ್ ಮಾಡಲು ಹೋಗ್ತಾಳೆ. ಹೋದ ಅವಳಿಗೆ ಕಾಣುವುದ್ಯಾರೆಂದರೆ ಒಂದು ಗೋಸ್ಟ್. ಹೀಗೆ ಆ ಗೋಸ್ಟ್ ರೋಜಾಳಿಗೆ ಅತಿಯಾಗಿ ಹೆದರಿಸಿದಾಗ ರೋಜಾ ಅಲ್ಲಿಂದ ಹೊರಬರ್ತಾಳೆ. ಇತ್ತ ರೇಚಲ್ ಕಾಡಿನಲ್ಲಿ ಹೋಗಬೇಕಾದ್ರೆ ಅವಳ ಕಾಲಿನ ಬಳಿ ಒಂದು ಹಾವು ಇರುತ್ತದೆ. ಇನ್ನೇನು ಅದು ರೇಚಲ್ಗೆ ಕಚ್ಚಬೇಕೆಂದಾಗ ಯಾರೋ ಬಂದು ರೇಚಲ್ನನ್ನು ಎತ್ತಿಕೊಂಡು ಅವಳ ಪ್ರಾಣವನ್ನು ಕಾಪಾಡ್ತಾರೆ. ಇತ್ತ ರೋಜಾ ಅವಳನ್ನು ಹುಡುಕಿಕೊಂಡು ಕಾಡಿನ ಕಡೆ ಹೋಗುವಾಗ ಅವಳಿಗೆ ಒಬ್ಬ ವ್ಯಕ್ತಿ ಕಾಣ್ತಾನೆ. ಆತ ರೇಚಲ್ನನ್ನು ಕರೆದುಕೊಂಡು ಬರುತ್ತಿರುತ್ತಾನೆ. ತನ್ನ ಮಗಳನ್ನು ನೋಡಿದ ರೋಜಾಗೆ ಹೋದ ಪ್ರಾಣ ಬಂದಂತೆಯಾಗುತ್ತದೆ. ಆಗ ಅವರಿಗೆ ಈತ ಟಿಮ್ ಎಂದು, ಇವನೇ ಪೇಂಟಿಂಗ್ನಲ್ಲಿರುವ ಕ್ರ್ಯಾಕ್ಗಳನ್ನು ಸರಿ ಮಾಡಲು ಬಂದಿದ್ದಾನೆ ಎಂದು ಗೊತ್ತಾಗುತ್ತದೆ. ಇತ್ತ ರೋಜಾ ದಾ ಕಾಲಿಗೆ ಆಗಿರುವ ಗಾಯದ ಬಗ್ಗೆ ಕೇಳಿದಾಗ ಆಕೆ ಸರಿಯಾಗಿ ಉತ್ತರ ಕೊಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ರೋಜಾ ಸ್ಟುಡಿಯೋ ಎಲ್ಲಿದೆ ಎಂದು ಟಿಮ್ಗೆ ಹೇಳಿದಾಗ ಆ ಕ್ರ್ಯಾಕ್ಗಳನ್ನು ಸರಿ ಮಾಡಲು ಟಿಮ್ ಅಲ್ಲಿಗೆ ಹೋಗ್ತಾನೆ. ಹೋದ ಅವನಿಗೆ ಅಲ್ಲಿ ಹಲವಾರು ಹಳೆಯ ಫೋಟೋಗಳು ಕಾಣುತ್ತವೆ. ಆಗ ಅವನಿಗೆ ಈಗಷ್ಟೇ ಸರಿಯಿದ್ದ ಪೇಂಟಿಂಗ್ನ ಕಣ್ಣುಗಳಲ್ಲಿಯೂ ಮತ್ತೆ ಕ್ರ್ಯಾಕ್ಗಳು ಕಾಣುತ್ತವೆ. ಆಗ ಟಿಮ್ ಇದು ಹೇಗೆ ಸಾಧ್ಯ ಎಂದು ಯೋಚನೆ ಮಾಡ್ತಾನೆ. ನಂತರ ಟಿಮ್ ರೋಜಾಳನ್ನು ಸ್ಟುಡಿಯೋಗೆ ಕರೆದುಕೊಂಡು ಬಂದು ಆ ಕ್ರ್ಯಾಕ್ ಆಗಿರುವ ಕಣ್ಣುಗಳನ್ನು ತೋರಿಸ್ತಾನೆ. ಹಾಗೆಯೇ ಪಕ್ಕದಲ್ಲಿದ್ದ ಮತ್ತೊಂದು ಲೇಯರ್ನ ಕ್ರ್ಯಾಕ್ ಅನ್ನು ಟಿಮ್ ತೆಗೆದಾಗ ಅದರಲ್ಲಿ ಒಂದು ಕಣ್ಣಿನ ಚಿತ್ರವಿರುತ್ತದೆ. ಅದನ್ನು ನೋಡಿದ ಅವರಿಬ್ಬರಿಗೂ ಆ ಲೇಯರ್ನ ಹಿಂದೆ ಏನೋ ಇದೆ ಎಂದು ಅನ್ನಿಸುತ್ತದೆ. ಆಗ ಟಿಮ್ ಆ ಲೇಯರ್ ಅನ್ನು ನಾನು ಪೂರ್ತಿಯಾಗಿ ತೆಗೆಯುವೆ ಎಂದಾಗ ರೋಜಾ ಅದಕ್ಕೆ ಒಪ್ಪುವುದಿಲ್ಲ. ನಿನ್ನನ್ನು ಇಲ್ಲಿಗೆ ಕರೆಸಿರುವುದು ಪೇಂಟಿಂಗ್ನಲ್ಲಿರುವ ಕ್ರ್ಯಾಕ್ಗಳನ್ನು ಸರಿ ಮಾಡಲು. ಅಷ್ಟು ಮಾಡು, ಬೇರೆ ಕೆಲಸ ನಿನಗೆ ಬೇಡ ಎಂದು ಹೇಳ್ತಾಳೆ. ಈ ಸಮಯದಲ್ಲಿ ರೋಜಾ ಆ ಪೇಂಟಿಂಗ್ನ ಕಣ್ಣುಗಳು ಮೂವಾದದ್ದನ್ನು ನೋಡಿ ತುಂಬ ಗಾಬರಿಯಾಗ್ತಾಳೆ. ಆಗ ರೋಜಾ ಬೇಗ ಇದನ್ನು ಸರಿ ಮಾಡು ಎಂದು ಟಿಮ್ಗೆ ಹೇಳಿ ಅದೇ ಭಯದಿಂದ ರೋಜಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗೆ ರೋಜಾ ಮನೆಗೆ ಬಂದಾಗ ರೂಮ್ನಲ್ಲಿದ್ದ ರೇಚಲ್ ಜೋರಾಗಿ ಕಿರ್ಚುತ್ತಾಳೆ. ಆಗ ರೋಜಾ ಏನಾಯಿತು ಎಂದು ಬಂದು ನೋಡಿದಾಗ ಮಂಚದ ಕೆಳಗೆ ಯಾರು ಇದ್ದಾರೆ ಎಂದು ರೇಚಲ್ ಹೇಳ್ತಾಳೆ. ಆಗ ರೋಜಾ ಯಾರೆಂದು ನೋಡಿದಾಗ ಅಲ್ಲಿದ್ದ ವಿಂಡೋ ಡೋರೆಲ್ಲ ಇದ್ದಕ್ಕಿದ್ದಂತೆ ಕ್ಲೋಸ್ ಆಗುತ್ತದೆ. ರೂಮ್ನಲ್ಲಿದ್ದ ಲೈಟ್ ಬ್ಲಾಸ್ಟ್ ಆಗಿ ರೋಜಾಗೆ ರೇಚಲ್ನ ಬಳಿ ಇರುವ ತುಂಬ ವಿಕಾರವಾಗಿರುವ ಮಹಿಳೆ ಕಾಣ್ತಾಳೆ. ಆಕೆ ರೇಚಲ್ನ 2 ಕಣ್ಣುಗಳನ್ನು ಕಿತ್ತು ರೋಜಾಗೆ ತೋರಿಸಿದಾಗ ರೋಜಾ ಮೇಲೆ ಆ ರೆಡ್ ಸ್ಕಾರ್ಫ್ ದಾಳಿ ಮಾಡಿ ಅದು ಅವಳ ಕತ್ತಿಗೆ ಸುತ್ತಿಕೊಳ್ಳುತ್ತದೆ. ಆಗ ಅದನ್ನು ಬಿಡಿಸಿಕೊಂಡ ರೋಜಾ ರೇಚಲ್ ಬಳಿ ಹೋದಾಗ ರೇಚಲ್ ನಾರ್ಮಲ್ ಆಗಿಯೇ ಇರುತ್ತಾಳೆ. ಆಗ ರೋಜಾ ನಾನು ಕಂಡದ್ದು ನಿಜಾನ ಅಥವಾ ನನ್ನ ಭ್ರಮೆಯ ಎಂದು ಯೋಚನೆ ಮಾಡ್ತಾಳೆ. ಆಗ ರೋಜಾ ನಾವಿಲ್ಲಿಯೇ ಇದ್ದರೆ ಅಪಾಯ ಖಂಡಿತ, ನಾವಿಲ್ಲಿಂದ ಹೋಗಲೇಬೇಕು ಎಂದು ರೇಚಲ್ನನ್ನು ಕರೆದುಕೊಂಡು ಹೋಗಲು ಮುಂದಾದಾಗ ಅಲ್ಲಿಯೇ ಇದ್ದ ಟಿಮ್ ಅವಳನ್ನು ತಡೆಯುತ್ತಾನೆ. ಹಾಗೆಯೇ ಅತಿಯಾಗಿ ಹೆದರಿದ್ದ ರೋಜಾಗೆ ಸಮಾಧಾನ ಮಾಡಿ ಧೈರ್ಯ ಹೇಳ್ತಾನೆ. ನಂತರ ಟಿಮ್ ರೇಚಲ್ನ ಕಾಲಿಗೆ ಒಂದು ಗೆಜ್ಜೆ ಕಟ್ಟಿ ಇದು ದೇವರ ತಾಯತದ ರೀತಿ ಕೆಲಸ ಮಾಡುತ್ತದೆ, ಇದರಿಂದ ಯಾವ ದೆವ್ವವೂ ನಿನ್ನ ಬಳಿ ಬರುವುದಿಲ್ಲವೆಂದು ಹೇಳ್ತಾನೆ. ನಂತರ ಸ್ಟುಡಿಯೋಗೆ ಹೋದ ಟಿಮ್ ತುಂಬಾ ಸಮಯದ ನಂತರ ರೋಜಾಳನ್ನು ಅಲ್ಲಿಗೆ ಬರಲು ಹೇಳ್ತಾನೆ. ಆಗ ರೋಜಾ ಅಲ್ಲಿಗೆ ಹೋಗಲು ಇಷ್ಟವಿಲ್ಲದಿದ್ದರೂ ತನ್ನ ಮಗಳನ್ನು ಕರೆದುಕೊಂಡು ಹೋಗ್ತಾಳೆ. ಆಗ ರೋಜಾ ರೇಚಲ್ ಪೇಂಟಿಂಗ್ಗಳನ್ನು ನೋಡದ ಹಾಗೆ ಒಂದು ಕಡೆ ಕೂರಿಸಿ ಏನೆಂದು ಪೇಂಟಿಂಗನ್ನು ನೋಡಿದರೆ ಟಿಮ್ ಆ ಕಣ್ಣಿದ್ದ ಲೇಯರ್ ಅನ್ನು ತೆಗೆದಾಕಿ ಬಿಟ್ಟಿರ್ತಾನೆ. ಅದರಲ್ಲಿ ಒಂದು ಮುಖವಿರುವುದನ್ನು ನೋಡಿದ ರೋಜಾಗೆ ಶಾಕ್ ಆಗುತ್ತದೆ. ಆಗ ಟಿಮ್ ಈ ಲೇಯರ್ ಅನ್ನು ಪೂರ್ತಿಯಾಗಿ ತೆಗೆದಾಕಿದರೆ ಇದರ ಸತ್ಯ ನಮಗೆ ತಿಳಿಯುತ್ತದೆ ಎಂದಾಗ ಕೋಪಗೊಂಡ ರೋಜಾ ಅವನಿಗೆ ಬೈಯುತ್ತಾಳೆ. ನಿನ್ನ ಕೆಲಸ ಕ್ರ್ಯಾಕ್ಗಳನ್ನು ಸರಿ ಮಾಡುವುದು, ಅದನ್ನು ಬಿಟ್ಟು ನೀನು ಎಲ್ಲ ಕೆಲಸವನ್ನು ಮಾಡುತ್ತಿರುವೆ. ಸತ್ಯವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ಈ ಪೇಂಟಿಂಗ್ ಯಾವ ರೀತಿ ಇತ್ತೋ ಅದೇ ರೀತಿ ಮಾಡು, ಮೊದಲು ನಾವು ಇದನ್ನು ಸೇಲ್ ಮಾಡಬೇಕು ಎಂದು ಹೇಳ್ತಾಳೆ.
ಸ್ನೇಹಿತರೆ, ಸ್ಟುಡಿಯೋದಲ್ಲಿರುವ ಈ ಪೇಂಟಿಂಗ್ಗಳಿಂದಲೇ ಈ ಕೆಟ್ಟ ಘಟನೆಗಳು ಆಗುತ್ತಿರುವುದು ಎಂಬುದು ರೋಜಾಳ ನಂಬಿಕೆ. ಈ ಪೇಂಟಿಂಗ್ಗಳು ಹಾಂಟೆಡ್ ಆಗಿವೆ ಎಂದು ನಂಬಿರುತ್ತಾಳೆ. ನಂತರ ಟಿಮ್ ರೂಜಾ ಹಾಗೂ ರೇಚಲ್ನನ್ನು ಸ್ಟುಡಿಯೋಯಿಂದ ಅವಳ ಮನೆಗೆ ಕರೆದುಕೊಂಡು ಹೋಗಲು ಮುಂದಾಗಿರುವಾಗ ಇದ್ದಕ್ಕಿದ್ದಂತೆ ಅವರು ಹೋಗುತ್ತಿದ್ದ ಕಾರ್ ಸ್ಟಾಪ್ ಆಗುತ್ತದೆ. ಏನೇ ಮಾಡಿದರೂ ಕಾರ್ ಸ್ಟಾರ್ಟ್ ಆಗುವುದಿಲ್ಲ. ಇತ್ತ ಕಾರ್ನಲ್ಲಿದ್ದ ರೇಚಲ್ಗೆ ಹೊರಗೆ ಯಾರೋ ಇರುವಂತೆ ಕಾಣುತ್ತದೆ. ಅದನ್ನು ನೋಡುತ್ತಿದ್ದ ರೇಚಲ್ಗೆ ಭಯವಾಗುವಾಗ ಯಾರೋ ಆ ವಿಂಡೋಗೆ ಹೊಡೆಯುತ್ತಾರೆ. ಆಗ ಗಾಬರಿಯಾದ ಅವರಿಬ್ಬರು ರೇಚಲ್ ಬಳಿ ಹೋದಾಗ ರೇಚಲ್ ಅವರಿಗೆ ಕಾಣುವುದೇ ಇಲ್ಲ. ಆಗ ಟಿಮ್ ಹಾಗೂ ರೋಜಾ ರೇಚಲ್ನನ್ನು ಹುಡುಕಲು ಮುಂದಾಗ್ತಾರೆ. ಇತ್ತ ರೇಚಲ್ ಕಾಡಿನಲ್ಲಿ ತನ್ನ ತಾಯಿಯನ್ನು ಹುಡುಕುವಾಗ ಅವಳನ್ನು ಹಿಡಿದುಕೊಳ್ತಾಳೆ. ಇತ್ತ ಟಿಮ್ ಹಾಗೂ ರೋಜಾ ರೇಚಲ್ನನ್ನು ಎಷ್ಟೇ ಹುಡುಕಿದರೂ ರೇಚಲ್ ಆ ಕಾಡಿನಲ್ಲಿ ಸಿಗುವುದೇ ಇಲ್ಲ. ಆದರೆ ಅವರಿಗೆ ರೇಚಲ್ ಕಾಲಿಗೆ ಕಟ್ಟಿದ್ದ ಗೆಜ್ಜೆಯ ಶಬ್ದ ಕೇಳುತ್ತಿರುತ್ತದೆ. ಆಗ ಅವರು ಆ ಶಬ್ದದ ಕಡೆ ಬಂದಾಗ ರೇಚಲ್ನನ್ನು ಹಿಡಿದುಕೊಂಡಿದ್ದ ರೇಚಲ್ನನ್ನು ಕೊಲ್ಲಲು ಒಂದು ಆಳವಾದ ಜಾಗದಲ್ಲಿ ರೇಚಲ್ನನ್ನು ನಿಲ್ಲಿಸಿಕೊಂಡಿರ್ತಾಳೆ. ಆಗ ಬಂದ ರೋಜಾ, ಏನು ಮಾಡುತ್ತಿರುವೆ? ನನ್ನ ಮಗಳನ್ನೇಕೆ ಕೊಲ್ಲಲು ಮುಂದಾಗಿರುವೆ ಎಂದಾಗ, ನನಗೆ ನಿನ್ನ ಮಗಳನ್ನು ಕೊಲ್ಲಲು ಇಷ್ಟವಿಲ್ಲ. ಇವಳು ಬದುಕಬೇಕೆಂದರೆ ನೀನೇ ಇಲ್ಲಿಂದ ಜಿಗಿದು ಪ್ರಾಣ ಕಳೆದುಕೋ, ಆಗ ನಾನು ಇವಳನ್ನು ಬಿಡುವೆ ಎಂದು ಹೇಳ್ತಾಳೆ. ಆಗ ರೋಜಾ, ಏನು ಮಾತನಾಡುತ್ತಿರುವೆ ಎಂದಾಗ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಸ್ನೇಹಿತರೆ, ಒಂದು ಮನೆಗೆ ಹೋಗಿ ಆ ರೆಡ್ ಸ್ಕಾರ್ಫ್ ಅನ್ನು ಅದಕ್ಕೆ ಕಟ್ಟಿ ಅಲ್ಲಿದ್ದ ಒಂದು ನೆಗೆಟಿವ್ ಎಂಟಿಟಿಗೆ ವಾರ್ನಿಂಗ್ ಕೊಟ್ಟಿದ್ದನ್ನು ನಾವು ನೋಡಿದೆವು. ಆಗ ಅದೇ ಸ್ಕಾರ್ಫ್ ಅವಳ ಕಾಲಿಗೆ ಸುತ್ತಿಕೊಂಡು ಅವಳನ್ನು ಎಳೆದುಕೊಂಡಾಗ ಅವಳ ಬಳಿ ಒಂದು ಭಯಾನಕವಾಗಿರುವ ಗೋಸ್ಟ್ ಬರುತ್ತದೆ. ಆಗ ಅತಿಯಾಗಿ ಹೆದರಿದ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನನಗೆ ಏನು ಕೂಡ ಮಾಡಬೇಡ ಎಂದಾಗ ಆ ಗೋಸ್ಟ್ ಅವಳಿಗೆ ಒಂದು ಮಾತು ಹೇಳುತ್ತದೆ. ನಿನಗೆ ನಾನೇನು ಮಾಡಬಾರದೆಂದರೆ, ನಿನಗೆ ತೊಂದರೆ ಕೊಡಬಾರದೆಂದರೆ ಅಮ್ಮ ಮತ್ತು ಮಗಳಿಬ್ಬರನ್ನು ನೀನು ಕೊಲ್ಲಬೇಕು ಎಂದು ಹೇಳುತ್ತದೆ. ಅದಕ್ಕಾಗಿ ರೇಚಲ್ನನ್ನು ಕೊಲ್ಲಲು ಮುಂದಾಗಿರುವುದು. ಆಗ ಹಿಂದೆಯಿಂದ ಬಂದ ಟಿಮ್ ತಲೆಗೆ ಹೊಡೆದು ರೇಚಲ್ನನ್ನು ಹಿಡಿದುಕೊಳ್ತಾನೆ. ಆಗ ಆ ಆಳವಾದ ಜಾಗಕ್ಕೆ ಬಿದ್ದು ಸತ್ತು ಹೋಗ್ತಾಳೆ. ಹೀಗೆ ಟಿಮ್ ರೇಚಲ್ನನ್ನು ಕಾಪಾಡಿಕೊಳ್ತಾನೆ. ಆಗ ಆ ಮೂವರು ಮನೆಗೆ ಹೋಗಲಾರದೆ ಪುನಃ ಆ ಸ್ಟುಡಿಯೋಗೇನೆ ಬರುತ್ತಾರೆ. ಆಗ ರೋಜಾ ಅಲ್ಲಿದ್ದ ಕಟರ್ ತೆಗೆದುಕೊಂಡು ಆ ಪೇಂಟಿಂಗ್ ಅನ್ನು ತುಂಡು ತುಂಡು ಮಾಡಲು ಮುಂದಾಗ್ತಾಳೆ. ಆಗ ಅವಳನ್ನು ಟಿಮ್ ತಡೆದಾಗ ರೋಜಾ ಹೇಳ್ತಾಳೆ, ಈ ಪೇಂಟಿಂಗ್ನಿಂದಲೇ ಇವೆಲ್ಲ ಆಗುತ್ತಿರುವುದು, ನಾನು ಮೊದಲು ಇದನ್ನು ನಾಶ ಮಾಡಬೇಕು, ನನ್ನನ್ನು ಬಿಡು ಎಂದಾಗ ಅಲ್ಲಿದ್ದ ಲೈಟ್ಗಳೆಲ್ಲ ಆಫ್ ಆಗುತ್ತವೆ. ನಂತರ ಆ ಲೈಟ್ಗಳೆಲ್ಲ ಆನ್ ಆದಾಗ ರೇಚಲ್ ಪೂರ್ತಿಯಾಗಿ ಒಂದು ಕೆಟ್ಟ ಸ್ಪಿರಿಟ್ಗೆ ಪೊಸೆಸ್ ಆಗಿ ಹೋಗಿರ್ತಾಳೆ. ಆಗ ಅಲ್ಲಿದ್ದ ಪೇಂಟಿಂಗ್ನಲ್ಲಿ ಕ್ರ್ಯಾಕ್ ಬರಲು ಶುರುವಾಗಿ ಪೇಂಟಿಂಗ್ನಲ್ಲಿದ್ದ ಮೊದಲ ಲೇಯರ್ ಹೊರಬರುತ್ತದೆ. ಅದೇನೆಂದು ಅವರು ನೋಡುವಾಗ ಜೋರಾಗಿ ಕಿರುಚಿದ ರೇಚಲ್ ರೋಜಾ ಮೇಲೆ ಅಟ್ಯಾಕ್ ಮಾಡಿ ಅವಳ ಕತ್ತು ಹಿಸುಕಿ ಕೊಲ್ಲಲು ಮುಂದಾಗ್ತಾಳೆ. ತಡೆಯಲು ಬಂದ ಟಿಮ್ಗೂ ಹೊಡೆದ ರೇಚಲ್ ರೋಜಾಳನ್ನು ಕೊಲ್ಲಬೇಕೆಂದಾಗ ರೋಜಾ ಅವಳ ಕೆನ್ನೆಗೆ ಹೊಡೆಯುತ್ತಾಳೆ. ಹೀಗೆ ಮಾಡಿದ ಕೂಡಲೇ ರೇಚಲ್ ನಾರ್ಮಲ್ ಆಗ್ತಾಳೆ. ಆಗ ಅವರಿಗೆ ಆ ಲೇಯರ್ ಇಲ್ಲದ ಪೇಂಟಿಂಗ್ನಲ್ಲಿ ಮತ್ತೊಂದು ಚಿತ್ರ ಕಾಣುತ್ತದೆ. ಅದರಲ್ಲಿ ಆ ಪೇಂಟಿಂಗ್ ಮಹಿಳೆಯ ಜೊತೆ ಮೂವರು ಇದ್ದ ಹಾಗೆ ಮತ್ತೊಂದು ಪೇಂಟಿಂಗ್ನಲ್ಲಿ ಆಕೆ ನೇಣು ಹಾಕಿಕೊಂಡಿರುವಂತೆಯೂ ಕಾಣುತ್ತದೆ. ಹೀಗೆ ನೋಡುತ್ತಿದ್ದಂತೆ ಅಲ್ಲಿದ್ದ ಲೈಟ್ಗಳೆಲ್ಲ ಫ್ಲಿಕರ್ ಆಗಲು ಶುರುವಾಗಿ ಅವರಿಗೆ ಅಲ್ಲಿಗೆ ಬಂದಿರುವ ಮಹಿಳೆಯ ಆತ್ಮ ಕಂಡು ತುಂಬ ಗಾಬರಿಯಾಗ್ತಾರೆ. ಆಗ ಅವರೆಲ್ಲ ಅಲ್ಲಿಂದ ಹೋಗಲು ನೋಡಿದಾಗ ಅಲ್ಲಿಗೆ ವಾಯ್ಚಯ್ ಬರ್ತಾನೆ. ಅವನು ಅಲ್ಲಿಗೆ ಬಂದ ಕೂಡಲೇ ಟಿಮ್ ಅವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿದಾಗ ಸ್ಕ್ರೀನ್ ಬ್ಲ್ಯಾಕ್ ಆಗುತ್ತದೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ವಾಯ್ಚಯ್ ಹಾಗೂ ರೋಜಾಳನ್ನು ಕಟ್ಟಿ ಹಾಕಿರುವ ಟಿಮ್ ಕಾಣ್ತಾನೆ. ಆದರೆ ನಮಗೆ ರೇಚಲ್ ಎಲ್ಲಿಯೂ ಕಾಣುವುದಿಲ್ಲ. ಸ್ನೇಹಿತರೆ, ಟಿಮ್ ಯಾಕೆ ಈ ರೀತಿ ಇವರನ್ನೆಲ್ಲ ಕಟ್ಟಿ ಹಾಕಿದ್ದಾನೆ? ನಿಜವಾಗಲೂ ಈ ಟಿಮ್ ಯಾರು? ಇವನಿಗೂ ಈ ಪೇಂಟಿಂಗಿಗೂ ಏನಾದರೂ ಸಂಬಂಧ ಇದೆಯಾ? ಇವೆಲ್ಲ ನಮಗೆ ಆಗ ಬರುವ ಒಂದು ಫ್ಲ್ಯಾಶ್ ಬ್ಯಾಕ್ನಿಂದ ಉತ್ತರ ಸಿಗುತ್ತದೆ. ಸ್ನೇಹಿತರೆ, ಈ ರೋಜಾಳ ತಂದೆ ಒಬ್ಬ ಆರ್ಟಿಸ್ಟ್ ಆಗಿರ್ತಾನೆ. ತಾನು ಬರೆಯುವ ಪೇಂಟಿಂಗ್ ಅನ್ನು ತುಂಬ ವಿಭಿನ್ನ ರೀತಿಯಲ್ಲೇ ಬರೆದು ದೊಡ್ಡ ಮೊತ್ತಕ್ಕೆ ಮಾರುವುದೇ ಈತನ ಕೆಲಸ. ಇವನು ತನ್ನ ಪೇಂಟಿಂಗ್ ಆಗಿ ಒಂದು ಮಾಡೆಲ್ನ ಚಿತ್ರವನ್ನು ಬರೆಯಲು ಮುಂದಾಗ್ತಾನೆ. ಅವಳ ಜೊತೆ ಅನೈತಿಕ ಸಂಬಂಧವನ್ನು ಕೂಡ ಇಟ್ಟುಕೊಂಡಿರ್ತಾನೆ. ಆಕೆಯ ಹೆಸರೇ ಪ್ರ್ಯಾಂಕ್. ಆಕೆಗೆ ಒಬ್ಬ ಮಗನೂ ಕೂಡ ಇರುತ್ತಾನೆ. ಆ ಮಗ ಬೇರಾರೂ ಅಲ್ಲ,
ಈ ಟಿಮ್. ಸ್ನೇಹಿತರೆ, ಚಿಕ್ಕ ವಯಸ್ಸಿನಲ್ಲಿ ಈ ಟಿಮ್ ಹಾಗೂ ರೋಜಾ ಫ್ರೆಂಡ್ಸ್ಗಳಾಗಿರ್ತಾರೆ. ಸ್ನೇಹಿತರೆ, ರೋಜಾಳ ತಂದೆ ಒಬ್ಬ ಕುಡುಕನಾಗಿದ್ದು ಕುಡಿತದ ನಶೆಯಲ್ಲಿದ್ದಾಗ ಅವನು ಮನುಷ್ಯನೇ ಆಗುತ್ತಿರಲಿಲ್ಲ. ಆ ನಶೆಯಲ್ಲಿ ಫ್ರಾಂಕ್ಗೆ ಅತಿಯಾಗಿ ಹೊಡೆಯುತ್ತಿರುತ್ತಾನೆ. ಆದರೂ ಫ್ರಾಂಕ್ ಅವನನ್ನು ಬಿಟ್ಟೋಗದೆ ಅವನ ಪ್ರೀತಿಗಾಗಿ ಅವನು ಕೊಡುವ ಟಾರ್ಚರ್ ಅನ್ನೆಲ್ಲ ಸಹಿಸಿಕೊಂಡು ಹೋಗುತ್ತಿರುತ್ತಾಳೆ. ರೋಜಾಳ ತಂದೆಗೂ ಹಾಗೂ ಫ್ರಾಂಕ್ಗೂ ಇರುವ ಅಕ್ರಮ ಸಂಬಂಧ ಅವನ ಹೆಂಡತಿಗೂ ಕೂಡ ಗೊತ್ತಿರುತ್ತದೆ. ಆದರೆ ಆಕೆ ಏನು ಕೂಡ ಮಾಡುವುದಕ್ಕೆ ಆಗುತ್ತಿರುವುದಿಲ್ಲ. ಟಿಮ್ ಜೊತೆ ರೋಜಾ ಮಾತನಾಡುತ್ತಿರುವುದನ್ನು ನೋಡಿದ ಅವಳು ರೋಜಾಗೆ ಹೀಗೆ ಹೇಳ್ತಾಳೆ, ರೋಜಾ, ನೀನಂದುಕೊಂಡಿರುವಂತೆ ಆ ಹುಡುಗ ಒಳ್ಳೆಯವನಲ್ಲ. ಆ ಹುಡುಗ ಹಾಗೂ ಅವನ ತಾಯಿ ಇಬ್ಬರೂ ಕೂಡ ತುಂಬ ಕೆಟ್ಟವರು. ಅವರು ನನಗೆ ಯಾವಾಗಲೂ ನೋವು ಮಾಡುತ್ತಾರೆ. ನಿನ್ನ ಅಮ್ಮನಿಗೆ ನೋವಾಗುವುದನ್ನು ನೀನು ಇಷ್ಟಪಡುವೆಯಾ ಎಂದಾಗ ರೋಜಾ ಇಲ್ಲವೆಂದು ಹೇಳ್ತಾಳೆ. ಆಗ ಆಕೆ, ಹಾಗಾದರೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಎಂದು ಹೀಗೆ ಹೇಳ್ತಾಳೆ. ನಿನ್ನ ಕಣ್ಣಿಗೆ ಆ ಹುಡುಗ ಅಥವಾ ಅವನ ತಾಯಿ ಏನಾದರೂ ಕಂಡರೆ ಅವರನ್ನು ನೋಡಿದರೂ ನೋಡಿರದ ಹಾಗೆ ನಾಟಕವಾಡಬೇಕು. ಅವರು ನಿನ್ನ ಕಣ್ಣ ಮುಂದೆ ಇದ್ದರೂ ಇಲ್ಲದ ಹಾಗೆ ನೀನಿದ್ದರೆ ನನಗೆ ಅವರಿಂದ ನೋವಾಗುವುದಿಲ್ಲ. ನೀನು ಈ ಕೆಲಸ ಮಾಡುವೆಯಾ ಎಂದು ಮಾತು ತೆಗೆದುಕೊಳ್ತಾಳೆ. ಅದಕ್ಕೆ ಸರಿಯೆಂದ ರೋಜಾ ತನ್ನ ತಾಯಿಗೆ ಮಾತು ಕೊಡ್ತಾಳೆ. ಇತ್ತ ರೋಜಾಳ ತಂದೆ ಒಂದು ದಿನ ಫ್ರಾಂಕ್ನ ಪೇಂಟಿಂಗ್ ಅನ್ನು 3 ವ್ಯಕ್ತಿಗಳ ಜೊತೆ ಬರೆಯಬೇಕೆಂದು ಯೋಚನೆ ಮಾಡ್ತಾನೆ. ಅದಕ್ಕಾಗಿ ಇಬ್ಬರು ಶ್ರೀಮಂತ ಸ್ನೇಹಿತರನ್ನು ಅಲ್ಲಿಗೆ ಕರೆಸಿ ಅವರ ಜೊತೆ ವಾಯ್ಚೈನ್ ಅನ್ನು ಕೂಡ ಕೂರಲು ಹೇಳಿ ಅವರ ಪೇಂಟಿಂಗ್ ಮಾಡ್ತಾನೆ. ನಂತರ ಫ್ರಾಂಕ್ ಮಾತ್ರ ಕಾಣುವ ಹಾಗೆ, ಆ 3 ಕಾಣದ ಹಾಗೆ ಅದರ ಮೇಲೆ ಲೇಯರ್ ಅನ್ನು ಹಾಕಿದಾಗ ಆ ವಿಭಿನ್ನ ರೀತಿಯ ಪೇಂಟಿಂಗ್ ಅನ್ನು ಅವನ ಸ್ನೇಹಿತನೊಬ್ಬ ದುಬಾರಿ ಬೆಲೆಗೆ ಪರ್ಚೇಸ್ ಮಾಡಿ ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ನಂತರದ ದಿನದಲ್ಲಿ ಆತನಿಗೆ ಮತ್ತೊಂದು ಪೇಂಟಿಂಗ್ ಮಾಡಬೇಕೆಂದೆನಿಸಿ ಕೆಟ್ಟ ಯೋಚನೆ ಮಾಡ್ತಾನೆ. ಅದೇನೆಂದರೆ ಫ್ರಾಂಕ್ನನ್ನು ಕಟ್ಟಿ ನೇಣಿಗೆ ಹಾಕಿ ಅವಳ ಚಿತ್ರವನ್ನು ಬರೆಯುವ ಕೆಟ್ಟ ಯೋಚನೆ. ಹೀಗೆ ಆ ವ್ಯಕ್ತಿ ಮಾಡಬೇಕಾದರೆ ಅಲ್ಲಿಗೆ ಟಿಮ್ ಬರ್ತಾನೆ. ಬಂದ ಅವನು ತನ್ನ ತಾಯಿಯ ಸ್ಥಿತಿ ಕಂಡು ಅವಳನ್ನು ಕಾಪಾಡಲು ಮುಂದಾಗ್ತಾನೆ. ಆದರೆ ಅವರಿಗೆ ಸಹಾಯ ಮಾಡದ ಆತ ಅವನನ್ನು ಸೇರಿ ಪೇಂಟಿಂಗ್ ಮಾಡುತ್ತಿರುತ್ತಾನೆ. ಆಗ ಅವರ ಕಿರುಚಾಟ ಕೇಳುತ್ತಿದ್ದ ರೋಜಾ ಅಲ್ಲಿಗೆ ಬಂದಾಗ ಅವಳಿಗೆ ಆ ದೃಶ್ಯ ಕಂಡು ತುಂಬ ಭಯವಾಗುತ್ತದೆ. ಆಗ ಟಿಮ್ ಅವಳ ಬಳಿ ಸಹಾಯ ಕೇಳಿದಾಗ ರೋಜಾಗೆ ತನ್ನ ತಾಯಿಗೆ ಕೊಟ್ಟಿದ್ದ ಮಾತು ನೆನಪಾಗಿ ಅವರನ್ನು ನೋಡಿದರೂ ನೋಡದೇ ಇರುವ ತರಹ ಇದ್ದಾಗ ಅಲ್ಲಿಗೆ ಬಂದ ರೋಜಾಳ ತಾಯಿ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೊರಟು ಹೋಗ್ತಾಳೆ. ಆಗ ಟಿಮ್ಗೆ ರೋಜಾ ಮೇಲೆ ಕೋಪ ಬರುತ್ತದೆ. ಅದೇ ಕೋಪದಿಂದ ಟಿಮ್ ರೋಜಾಳನ್ನು ಹಾಗೂ ವಾಯ್ಚೈನ್ ಅನ್ನು ಕಟ್ಟಿ ಹಾಕಿರುವುದು. ಆಗ ಟಿಮ್ ವಾಯ್ಚೈನ್ ಅನ್ನು ಕೊಂದು ಹಾಕ್ತಾನೆ. ಸ್ನೇಹಿತರೆ, ಈ ಪೇಂಟಿಂಗ್ ಅನ್ನು ಪರ್ಚೇಸ್ ಮಾಡಿದ ಆ ಶ್ರೀಮಂತ ವ್ಯಕ್ತಿಯನ್ನು ಕೂಡ ಕೊಂದಿರುವುದು ಇವನೇ. ಆಗ ನಮಗೆ ಗೊತ್ತಾಗುವುದೇನೆಂದರೆ ಈ ಟಿಮ್ ವಾಯ್ಚೈನ್ ಮಗನನ್ನು ಕೂಡ ಕೊಂದು ಅವನ ಹೆಸರಿನಲ್ಲಿ ಎಲ್ಲಿಗೆ ಬಂದಿದ್ದಾನೆ ಎಂದು. ಆಗ ಈ ಫೇಕ್ ಟಿಮ್ ಪ್ರಜ್ಞೆ ತಪ್ಪಿರುವ ರೇಚಲ್ನನ್ನು ಕರೆದುಕೊಂಡು ಬಂದು ಅವಳನ್ನು ಕೂಡ ಕೊಲ್ಲಲು ಮುಂದಾಗ್ತಾನೆ. ಆಗ ರೋಜಾ, ನಿನಗೆ ಕೋಪವಿರುವುದು ನನ್ನ ಮೇಲೆ, ದಯವಿಟ್ಟು ನನ್ನನ್ನು ಕೊಲ್ಲು, ನನ್ನ ಮಗಳನ್ನು ಬಿಟ್ಟು ಬಿಡು ಎಂದರು. ಆತ ಕೇಳುವುದಿಲ್ಲ. ನಿನ್ನ ಮಗಳನ್ನು ಕೊಂದರೆ ಮಾತ್ರ ನಿನಗೆ ನನ್ನ ನೋವು ಏನು ಎಂದು ಅರ್ಥವಾಗುವುದು ಎಂದು ರೇಚಲ್ ಹಾಗೂ ರೋಜಾ ಇಬ್ಬರನ್ನು ಕೂಡ ಸಾಯಿಸಲು ಪ್ರಯತ್ನ ಪಡ್ತಾನೆ. ಈ ಜಗಳದಲ್ಲಿ ಇಬ್ಬರಿಗೂ ಕೂಡ ಗಾಯಗಳಾಗುತ್ತವೆ. ಆಗ ರೋಜಾ ಅವನ ಮುಖಕ್ಕೆ ಅಲ್ಲಿದ್ದ ಕೆಮಿಕಲ್ ಎರಚಿ ಅವನು ಬೀಳುವ ಹಾಗೆ ಮಾಡಿ ಅವನಿಗೆ ಅಲ್ಲಿದ್ದ ವೈನ್ ಅನ್ನು ಸುರಿಯುತ್ತಾಳೆ. ನಂತರ ಅಲ್ಲಿಯೇ ಇದ್ದ ಲೈಟರ್ನಿಂದ ಅವನು ಬೆಂಕಿಯಲ್ಲಿ ಉರಿಯುವ ಹಾಗೆ ಮಾಡ್ತಾಳೆ. ಹೀಗೆ ರೋಜಾ ಇಡೀ ಸ್ಟುಡಿಯೋವನ್ನು ಬೆಂಕಿಯಲ್ಲಿ ಸುಟ್ಟು ರೇಚಲ್ನನ್ನು ಕರೆದುಕೊಂಡು ಹೊರಬರ್ತಾಳೆ. ಹೀಗೆ ರೋಜಾ ರೇಚಲ್ನನ್ನು ಕಾಪಾಡಿಕೊಂಡು ಆ ಊರನ್ನೇ ಬಿಟ್ಟು ಹೋಗುವಾಗ ನಮಗೆ ಆ ಸುಟ್ಟು ಹೋಗುತ್ತಿರುವ ಪೇಂಟಿಂಗ್ನ ಕಣ್ಣು ಅಲುಗಾಡಿದ್ದು ಕಾಣುತ್ತದೆ. ಅಲ್ಲಿಗೆ ಕ್ರ್ಯಾಕ್ಡ್ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಮೂವಿಯ ಕೊನೆಯಲ್ಲಿ ನಮಗೆ ಗೊತ್ತಾಗುವುದೇನೆಂದರೆ ರೋಜಾಳ ತಂದೆಯನ್ನು ಈ ಫ್ರಾಂಕ್ ಸ್ಪಿರಿಟ್ಟೇ ಕೊಂದಿದೆ ಎಂದು. ಹಾಗೆಯೇ ಮೂವಿಯ ಕೊನೆಯಲ್ಲಿ ನಾವು ಆ ಪೇಂಟಿಂಗ್ನಲ್ಲಿ ಕಣ್ಣು ಮೂವಾದದ್ದನ್ನು ಗಮನಿಸ್ತೇವೆ. ಅಂದರೆ ಫ್ರಾಂಕ್ ಸ್ಪಿರಿಟ್ನ ತೊಂದರೆ ನಿಂತಿಲ್ಲ. ಹಾಗಾಗಿ ಫ್ರಾಂಕ್ ಸ್ಪಿರಿಟ್ ಮುಂದೆಯೂ ರೋಜಾಗೆ ತೊಂದರೆ ಕೊಡಬಹುದಾ ಎಂದು ಅನ್ನಿಸುತ್ತದೆ. ಸ್ನೇಹಿತರೆ, ಇದಾಗಿತ್ತು ಥಾಯ್ ಭಾಷೆಯ ಕ್ರ್ಯಾಕ್ಡ್ ಮೂವಿಯ ಕನ್ನಡ ವಿವರಣೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.